ಎಲ್ಲ ನನ್ನ ನಮಸ್ಕಾರಗಳು. ಈಗ ನಾನು ತಮಡೇಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಧರ್ಮದರ್ಶಿ. ನನ್ನ ಹೆಸರು ಎಚ್ ರಾಮಕೃಷ್ಣ ರೆಡ್ಡಿ ಅಂತ. ನಾವು ಈಗ ನಿಮಗೆಲ್ಲರಿಗೂ ಹಳೆಯ ನೆನಪುಗಳು, ಹಳೆಯ ದೇವಸ್ಥಾನದ ಚಿತ್ರಣ ಗೊತ್ತಾಗಲಿ ಅಂತಂದು ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕಂತ ಒಂದು ಉದ್ದೇಶದಿಂದ ನಾನು ಹಳೆಯ ದೇವಸ್ಥಾನ ಹೆಂಗಿತ್ತು, ಹೊಸದು ಏನು ಮಾಡ್ತಾಯಿದ್ದೀವಿ ಅನ್ನೋ ವಿಚಾರಗಳ ಬಗ್ಗೆ ನಿಮಗೆಲ್ಲ ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಬೇಕು ಅಂತಂದು ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿರಿ, ಈಗ ನಾನು ನಮ್ಮದು ಆಂಜನೇಯ ಸ್ವಾಮಿ ಹಳೆಯ ದೇವಸ್ಥಾನ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದೆಲ್ಲನ ನಮ್ಮದು ತಮಡೇಹಳ್ಳಿ ಆಂಜನೇಯ ಸ್ವಾಮಿದು ಹಳೆಯ ದೇವಸ್ಥಾನ ಇದು. ಇದನ್ನು ನಾವೆಲ್ಲನ ಹೊಸದು ಮಾಡಬೇಕು ಅಂತಂದು ಒಂದು ತೀರ್ಮಾನ ಮಾಡಿ ಅಣ್ಣ ತಮ್ಮಂದಿರುಗಳೆಲ್ಲ ಸೇರಿ ಒಳ್ಳೆಯ ಸುಂದರವಾದ ದೇವಸ್ಥಾನ ಕಟ್ಟಬೇಕು ಅಂತಂದು ಒಂದು ತೀರ್ಮಾನ ತಗೊಂಡು ನಾವು ಅದನ್ನು ಕೀಳಿಸಿ ಹೊಸ ದೇವಸ್ಥಾನ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ನೋಡಿ, ಇದು ಹಳೆಯದು ಶಿಖರ ಮುಂದ್ಗಡೆದಿದ್ದು. ಇದು ಹನುಮ ಜಯಂತಿಯಲ್ಲಿ ಉತ್ಸವದಲ್ಲಿ ಅಲಂಕಾರ ಮಾಡಿರೋ ಹೂವಿನ ಅಲಂಕಾರದ್ದು. ನೋಡಿರಿ, ಮುಂದ್ಗಡೆ ಇದು ದೇವಸ್ಥಾನ. ನೋಡಿರಿ, ಇದು ಉತ್ಸವದ್ದು ಹೂವಿನ ಅಲಂಕಾರದ್ದಿದು. ನೋಡಿರಿ, ದೇವರದು ಹನುಮ ಜಯಂತಿಯಲ್ಲಿ ಅಲಂಕಾರ ಮಾಡಿರೋ ದೇವರು ಇದು. ನೋಡಿರಿ, ಈಗ ಮುಂದ್ಗಡೆ ಫ್ರಂಟು ನಾವು JCB ಅದನ್ನೆಲ್ಲ ಕೀಳಿಸ್ತಾ ಇದ್ದೀವಿ. ಈಗ JCB ಬಂದಿದೆ. ಎಲ್ಲ ನಮ್ಮ ಅಣ್ಣ ತಮ್ಮಗಳು, ನಮ್ಮ ಕಮಿಟಿ ಮೆಂಬರ್ಗಳು, ನಮ್ಮ ಗೌಡ್ರುಗಳು ಎಲ್ಲರೂ ಸೇರಿ ನಾನು ಇದ್ದಿನಲ್ಲಿ ಸೇರಿ ಇದನ್ನು ಕೀಳಿಸ್ತಾ ಇದ್ದೀವಿ. ನೋಡಿರಿ, JCB ಕೀಳ್ತಾ ಇದ್ದೀವಿ. ಇದು ಹಿಂದ್ಗಡೆ ಶಿಖರ, ಅದು ಫ್ರಂಟ್ಗೆಲ್ಲ ಚಿತ್ರಿಸಿದ್ದೀವಿ. ಈಗ ಹಿಂದ್ಗಡೆ ಶಿಖರ ಅದನ್ನು ಕೀಳ್ತೀವಿ. ನಾನೇ ಇಲ್ಲಿರೋದು ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ JCB. ಈಗ ದೇವಸ್ಥಾನ ಎಲ್ಲ ಕೀಳೋದೆಲ್ಲ ಆಗೋಯ್ತು. ನೋಡಿರಿ, ದೇವ್ರನ್ನ ನಾವು ಕ್ರೇನ್ನಲ್ಲಿ ತೆಗೆದು ಈ ಕಡೆ ನಾವು ಕಲ್ಯಾಣ ಮಂಟಪದಲ್ಲಿ ಇರಬೇಕು ಅಂತಂದು ತೀರ್ಮಾನ ಮಾಡಿ ದೇವ್ರನ್ನ ತೆಗೆದಿದ್ದೀವಿ. ನೋಡಿರಿ, ಅದೇ ದೇವರು ನಮ್ಮದು ಹಳೆಯ ಆಂಜನೇಯ ಸ್ವಾಮಿ ವಿಗ್ರಹ. ಅದರಲ್ಲಿ ನಾವು ಏನೋ ಭಾಳ ಬಂದೋಬಸ್ತಾಗಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೆ ಏನೂ ಇಲ್ಲ, ಕೇವಲ ಮಣ್ಣಿನ ಮೇಲೇ ಅವರು ಒಂದು ಪೀಠ ಕೂಡ ಇರಲಿಲ್ಲ, ಆ ಥರ ಇಟ್ಟಿದ್ರು. ಅದನ್ನು ನೋಡಿರಿ, ಇವಾಗ ಕ್ರೇನು ಎತ್ತುತ್ತಾ ಐತೆ. ನೋಡ್ರಲ್ಲಿ, ಕ್ರೇನ್ ಎತ್ತುತ್ತಾ ಐತೆ ದೇವ್ರನ್ನ. ಇದು ನಾವು ನಮ್ಮ ಛತ್ರ ಕಲ್ಯಾಣ ಮಂಟಪ ಇದೆ, ನೋಡಿರಿ, ಎಲ್ಲ ಅಲ್ಲಿ ಇಡ್ತಾ ಇದ್ದೀವಿ ಒಳಗಡೆ. ನೋಡಿರಿ, ಕಲ್ಲಿನ ಟ್ರ್ಯಾಕ್ಟ್ರುಗಳು ಅಮರಾಪುರಕ್ಕೆ ಬಂದೈತೆ. ಈಗ ಅವನ್ನೆಲ್ಲನ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾಯಿದ್ದಾರೆ. ಈ ಕಲ್ಲುಗಳನ್ನು ನಾವು ಸ್ವಾರಮ್ಮನ ಬೆಟ್ಟಗಳಿಂದ ತಂದಿದ್ದೀವಿ. ಈ ಬೆಟ್ಟದಿಂದ ಅಲ್ಲಿ 5 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಎತ್ತರ ಇರೋ ಒಂದೊಂದು ಕಲ್ಲು ಒಂದೊಂದೇ ಟ್ರ್ಯಾಕ್ಟ್ರಿಗೆ ತಗೊಂಡು 35 ಟ್ರ್ಯಾಕ್ಟ್ರುಗಳಲ್ಲಿ ಕಲ್ಲು ತರ್ತಾಯಿದ್ದೀವಿ. ಅಲ್ಲಿ ನಮ್ಮ ಕರೇಕ್ಯಾತ್ನಹಳ್ಳಿ ಪ್ರಕಾಶು, ನಮ್ಮ ಕಮಿಟಿ ಸೆಕ್ರೆಟ್ರಿಗಳು ಭಾಳ ಸಹಾಯ ಸಹಕಾರ ಮಾಡಿ ಈ ಕಲ್ಲುಗಳು ಕಳಿಸೋದಕ್ಕೆ ಏರ್ಪಾಟ್ ಮಾಡಿದರು. ನೋಡಿ, ಈಗ ಅಮರಾಪುರಕ್ಕೆ ಬಂದಿದೆ, ಇಲ್ಲಿ ಸ್ವಾಗತ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕೂಡ, ಪ್ರತಿ ಗ್ರಾಮದಲ್ಲಿ ಕೂಡ ಉತ್ಸಾಹದಿಂದ ನಮ್ಮ ಆಂಜನೇಯ ಸ್ವಾಮಿ ಬುನಾದಿಗೆ ಹಾಕೋ ಕಲ್ಲು ಅಂತಂದು ಎಷ್ಟೋ ವಿಜೃಂಭಣೆಯಿಂದ ಪಟಾಕಿಗಳಿಕ್ಕೊಂಡು ಹೂವಿನ ಹಾರಗಳು ಹಾಕಿ ಸ್ವಾಗತ ಮಾಡಿದ್ದಾರೆ. ನೀರುಗಳು ಒಯ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಟ್ರ್ಯಾಕ್ಟ್ರ್ ಬರ್ತಾಯಿದ್ದಾವೆ, ಹೆಣ್ಮಕ್ಳು ನೀರು ಒಯ್ತಾ ಇದ್ದಾರೆ. ಬ್ರಹ್ಮಾಂಡವಾಗಿ ಜಾತ್ರೆ ಥರ, ಹಬ್ಬದ ಥರ ಸ್ವಾಗತ ಮಾಡ್ತಾಯಿದ್ದಾರೆ. ಮೊದಲನೇ ಸಾರಿ ಕಲ್ಲು ಭೂಮಿ ಒಳಗಡೆ ಹಾಕ ಬುನಾದಿ ಕಲ್ಲುಗಳು ಬರ್ತಾ ಇರೋದ್ರಿಂದ ಒಂದೊಂದು ಟ್ರ್ಯಾಕ್ಟ್ರಿಗೆ ಒಂದೇ ಕಲ್ಲು. ನೋಡಿರಿ, ಬರ್ತಾಯಿದ್ದಾವೆ. 35 ಟ್ರ್ಯಾಕ್ಟ್ರು ಒಂದೇ ಸಾರಿನೇ ತಂದಿದ್ದೀವಿ. ನೋಡಿರಿ, ಕ್ರೇನ್ನಲ್ಲಿ ಕಲ್ಲುಗಳನ್ನು ಇಳಿಸ್ತಾ ಇರೋದು. ಒಳಗಡೆ ಬಾವಿ ತೆಗೆದಿದ್ದೀವಿ ನಾವು. ಬುನಾದಿ ಪಾಯದಲ್ಲಿ ಮಾತ್ರ ತೆಗೆದಿಲ್ಲ, ಟೋಟಲ್ ಬಾವಿ ತೆಗೆದು ಅದರಲ್ಲಿ ವರ್ಷಕ್ಕೊಂದು ಕೋರ್ಸ್ ಹಾಕಿ ಆಮೇಲೆ 2ನೇ ಕೋರ್ಸ್ ಕೂಡ ಹಾಕಿದ್ದೀವಿ. ನೋಡಿರಿ, ನಾವು ಇಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲ ನಮ್ಮ ಕಮಿಟಿಯವರೆಲ್ಲ ಪ್ರತಿಯೊಬ್ಬರು ಕೂಡ ಬಂದು, ಈಗ ನೋಡಿರಿ, ಇವರೆಲ್ಲನ ಅವರು ಮದ್ದಹಳ್ಳಿ ಮಾಜಿ ಚೇರ್ಮನ್ರು ದೊಡ್ಡಣ್ಣವರು, ಅರಸೀಕೆರೆ ಮಾಜಿ ಚೇರ್ಮನ್ ದೊಡ್ಡಯ್ಯವರು,
ನೋಡಿರಿ, ಇದು ಬೆಣ್ಣೆ ಅಲಂಕಾರ ಮಾಡಿರೋ ಆಂಜನೇಯ ಸ್ವಾಮಿ. ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಎಚ್ ರಾಮಕೃಷ್ಣ ರೆಡ್ಡಿ ಅಂತ, ತಮಡಳ್ಳಿ ಧರ್ಮದರ್ಶಿ. ನಾನು ಗೌಡರು 3 ಗುಂಪಿನಲ್ಲಿದ್ದಾರೆ. ದೊಡ್ಡ ಕರಿಯಣ್ಣನವರು ಹನುಮಂತರಾಯಪ್ಪ ಅಂತ ಒಬ್ಬರು, ಶೆಟ್ಟೂರು ಗೌಡರು, ಈಗ ಹಾಲಿ ನಾಗರೆಡ್ಡಿ ಅನ್ನೋರು ಬಂದಿಲ್ಲಿ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಹನುಮೇಗೌಡರು ದೊಡ್ಡಯ್ಯ ಅಂತ ಇವರು. ಹಾಗೆಯೇ ನಾವೊಂದು ಡೆವಲಪ್ಮೆಂಟ್ ಕಮಿಟಿ ಅಂತಂದು ಒಂದು ಮಾಡ್ಕೊಂಡಿದ್ದೀವಿ. ಆ ಡೆವಲಪ್ಮೆಂಟ್ ಕಮಿಟಿಗೆ ಅಧ್ಯಕ್ಷರಾಗಿ ನಮ್ಮ ಗ್ರಾಮದವರೇ ಡಿ ಚಂದ್ರಶೇಖರ್ ಗೌಡರು ಅಂತ. ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಗನಹಳ್ಳಿ ಡಿ ರಾಮೇಗೌಡರು, ಖಜಾಂಚಿಯಾಗಿ ಮಧ್ಯಹಳ್ಳಿ ಮಾಜಿ ಚೇರ್ಮನ್ ದೊಡ್ಡಯ್ಯ ಅವರು, ವೈಸ್ ಪ್ರೆಸಿಡೆಂಟುಗಳಾಗಿ ಅರಸೀಕೆರೆ ಮಾಜಿ ಚೇರ್ಮನ್ ದೊಡ್ಡಣ್ಣವರು ಮತ್ತು ತಮಡಳ್ಳಿ ಗ್ರಾಮದ ದೊಡ್ಡಜ್ಜ ಅನ್ನೋರು, ಕಾರ್ಯದರ್ಶಿಗಳಾಗಿ ನಮ್ಮ ಕರಿಯಾಕೆತ್ನಳ್ಳಿ ಪ್ರಕಾಶು ಮತ್ತು ಗೌಡನಕುಂಟೆ ಹನುಮಂತರಾಯಪ್ಪ ಅನ್ನೋರು, ಅವರು ಪತ್ರಕರ್ತರು. ಇವರೆಲ್ಲನ ಒಂದು ಕಮಿಟಿ, ಅದಕ್ಕೆ ಜೊತೆಗೆ ಒಂದು 25 ಜನ ಮೆಂಬರ್ಸ್ ಇದ್ದಾರೆ. ನಾವು ಯಾವಾಗಲೂ ಕಮಿಟಿ ಮೀಟಿಂಗ್ ಮಾಡಿ ನಾವೆಲ್ಲರೂ ನಿರ್ಣಯ ತಗೊಂಡು ನಾವಿಲ್ಲಿ ದೇವಸ್ಥಾನದ ಕೆಲಸ ಮಾಡಿಸ್ತಾ ಇದ್ದೀವಿ. ನೋಡಿರಿ, ಹೊಸ ದೇವಸ್ಥಾನ ಯಾವ ಥರ ಇದೆ ಅನ್ನೋದನ್ನ ನಿಮಗೆ ಈಗ ವಿವರವಾಗಿ ಹೇಳಿ ತೋರಿಸ್ತೀನಿ. ಬರ್ರಿ, ಹೋಗೋಣ ಬನ್ನಿ, ಅಲ್ಲಿ ನೋಡೋಣ್ರಿ. ನೋಡಿ, ಅದೇ ನಮ್ಮದು ಹೊಸ ದೇವಸ್ಥಾನ. ಇನ್ನೂ ಬೀಮ್ಸ್ ಇಟ್ಟಿಲ್ಲ ಮೇಲೆ. ನೋಡಿರಿ, ಕಲ್ಯಾಣ ಮಂಟಪ ಇತ್ತಲ್ಲ, ಆ ಕಲ್ಯಾಣ ಮಂಟಪನ ಆ ಥರನೇ ಹಂಗೆ ಬಿಟ್ಟಿದ್ದೀವಿ. ಯಾಕಂದರೆ ದೇವ್ರನ್ನ ಇದನ್ನು ತೆಗೆದು ಇವಾಗ ನಾವು ಅದರಲ್ಲಿ ಇಟ್ಟಿದ್ದೀವಿ, ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ದೀವಿ. ಮತ್ತು ಉತ್ಸವ ಮೂರ್ತಿಗಳನ್ನು ಕೂಡ ಅಲ್ಲೇ ಇಟ್ಟು ಮಾಮೂಲು ಯಥಾತಥವಾಗಿ ಮೊದಲು ಹೆಂಗೆ ಪೂಜೆಗಳು ನಡೆಯವೋ ಹಂಗೆಲ್ಲನ ಪೂಜೆಗಳಿಗೆ ಯಾವ ತೊಂದರೆ ಆಟಂಕಗಳು ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಪೂಜೆ ಅಲ್ಲಿ. ನೋಡಿರಿ, ನಮ್ಮ ಹೊಸ ದೇವಸ್ಥಾನದ ಚಿತ್ರಣವನ್ನು ಏನೇನೈತೆ ಏನಿಲ್ಲ ಅನ್ನೋದನ್ನ ನಾನಿಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಬಸವಣ್ಣನವರ ಕಟ್ಟೆ ಮನೆ ಆದಂಥ ತಮಡಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ಹೊಸದಾಗಿ ಹಳೆ ದೇವಸ್ಥಾನ ತೆಗೆದಾಕಿ ಹೊಸ ದೇವಸ್ಥಾನನ ಎಲ್ಲ ಅಣ್ಣ ತಮ್ಮಂದಿರು ಭಕ್ತಾದಿಗಳ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಬಸವಣ್ಣನವರು ಏನಾಯಿತು ಎಲ್ಲ ಕೂಡ ಇದರಲ್ಲೇ ಬರಬೇಕು ಎಂಬ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಬಸವಣ್ಣನವರ ಮೂಲ ಪುರುಷರು ಇವರು. ಆಮೇಲೆ ಮದನ ಕುಂಟೆಯ ಬಂಡಿ, ನೇರಲಳ್ಳಿಯ ಬಂಡಿ, ಹುಳಿಗೆರೆಯ ಬಂಡಿ, ಬಸವಣ್ಣನವರ ಕುಲದ 33 ಬಂಡಿಗಳು ಶೃಂಗಾರ ಮಾಡಿ ಕಾಲದ ವೈಭವವ ಮೆರೆಸುವ ಕುಲಧರ್ಮ. ಇವರು ಶ್ರೀ ಬೈಚಪ್ಪನವರು, ನಮ್ಮ ಅವರು ತಂದೆ ಅವರು. ವೈಭವವ ಮೆರೆಸುವ ಕುಲಧರ್ಮ, ಶತಶತಮಾನಗಳ ಕುಂಚ ಕುಲದ ಮರ್ಮ. ಉತ್ತರದಿಂದ ದಕ್ಷಿಣದೆಡೆ ಕುಂಚಿಟಿಗರ ಹೊತ್ತು, ಉತ್ತರದಿಂದ ದಕ್ಷಿಣದೆಡೆ ಕುಂಚಿಟಿಗರ ನಮ್ಮ ಕುಲದೇವತೆಯಾದ ವೀರನಾಗಮ್ಮ ತಾಯಿಯವರು ಇವರು. ಇವರು ಕೂಡ ಗುರುಮನೆ ಸಿರಿವಾಲ ಸಿದ್ದರಾಮೇಶ್ವರರ ಸ್ಮರಿಸಿ, ಪದ್ಮಲಾದೇವಿ ಅವರು. ಪದ್ಮಲಾದೇವಿ ಅವರು ಅಂದರೆ ನಮ್ಮ ತಾಯಿ ಪದ್ಮಲಾದೇವಿ. ನೋಡ್ರಿ, ಹಿಂದ್ಗಡೆ ಗರ್ಭಗುಡಿ ಹಿಂದ್ಗಡೆ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಚಿತ್ರಿಸಿದ್ದೀವಿ. ಇಲ್ಲಿ ಪಂಚಮುಖಿ ಆಂಜನೇಯ ಇದು. ಮಲ್ಲಾದೇವಿ ಅವರು, ವೀರಗೇತ್ರ ಅವರು ಹೆಂಡತಿ ಅವರು. ಇವರು ಮಲ್ಲಾದೇವಿ ಅಂತ. ಮಲ್ಲಾದೇವಿ ಅದು ವೀರನಾಗಪ್ಪ. ನಮ್ಮ ವೀರನಾಗಮ್ಮ ಅವರು ಗಂಡ, ಅವರು ಪತಿ, ಅವರು ವೀರನಾಗಪ್ಪ ಅಂತ. ಆಮೇಲೆ ಇವೆಲ್ಲ ನೋಡ್ರಿ, ಆನೆ ಸಾಲು ಇದೆಲ್ಲ ಬಂದಿದೆ. ಫಸ್ಟ್ ಕ್ಲಾಸ್ ಸುಂದರವಾಗಿ ನಮ್ಮ
ನಮ್ಮ ಶಿಲ್ಪಿಗಳು ಮುರುಡೇಶ್ವರದವರು ಸುಬ್ಬಯ್ಯ ಅಂತ ಅವರು ಓನರು. ಆಮೇಲೆ ನಮ್ಮ ಉಮೇಶು ವೆಂಕಟೇಶ್ ಅಂತ ಶಿಲ್ಪಿಗಳು ಅತಿ ಅದ್ಭುತವಾಗಿ ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ಅವ್ರನ್ನು ಪರಿಚಯ ಮಾಡಿಸ್ತೀನಿ, ಆಮೇಲೆ ಅವ್ರ ಹತ್ರ ಮಾತಾಡಿಸ್ತೀನಿ. ಬನ್ನಿ ಹೋಗೋಣ, ತೋರಿಸ್ಕೊಂಡ್ಬರ್ತೀನಿ. ಇದು ಕಿಟಕಿ, ಗಾಳಿ ಬರಲಿ ಅಂತ ಕಿಟಕಿ ಬಿಟ್ಟಿದ್ದೀವಿ. ಇವರು ಉದ್ದಿಗರಾಯರು, ಇವರು ವೀರ್ಯ ಟ್ರೈನ್ ತಮ್ಮ ಅವರು. ಉದ್ದಿಗರಾಯರು ಅಂತ ಕಾಣ್ತಿದೆ. ಇವೆಲ್ಲ ಇಲ್ಲೇ ರೆಡಿ ಮಾಡ್ತಾ ಇದಾರಲ್ಲ? ಎಲ್ಲ ರೆಡಿ ಮಾಡಿಸಿದ್ದೀವಿ. ಒಳ್ಳೆ ನುರಿತ ಶಿಲ್ಪಿಗಳು. ಓಕೆ. ಇದು ಪೋರ್ಟಿಕೋ. ಇದು ಇಲ್ಲಿ ಲಕ್ಷ್ಮಿ ವಿಗ್ರಹ ಬರುತ್ತೆ, ಆ ಕಡೆ ಸರಸ್ವತಿ ವಿಗ್ರಹ ಬರುತ್ತೆ. ಇಲ್ಲಿ ಯಾಲಿ ಕಂಬಗಳು, ಇಲ್ಲಿ ಒಂದು ಯಾಲಿ ಕಂಬ, ಆ ಕಡೆ ಒಂದು ಯಾಲಿ ಕಂಬ ಬರುತ್ತೆ. ಇಲ್ಲಿ 2 ಆನೆಗಳು, ಆ ಕಡೆ ಈ ಕಡೆ ಮೆಟ್ಟಿಗೆ ಆನೆಗಳು ಬರ್ತವೆ. 2 ಕೆಳಗಡೆ ಕೊಂಡಿರ್ತೀರಾ? ಈ ಕಡೆ ಇಲ್ಲಿ ಕೆಳಗಡೆ, ಇಲ್ಲಿ ಆ ಕಡೆ. ಬನ್ನಿ ಒಳಗೆ ಹೋಗೋಣ. ನೋಡಿ, ಇದು ಎಂಟ್ರೆನ್ಸ್ ಬಾಗಿಲು. ಇವು ದಶಾವತಾರಗಳು ಇವೆಲ್ಲನ. ಇದಾರು ಕಸ ಅಂದ್ರೆ 9 ಅಲ್ವಾ? 10 ಹೇಳ್ತೀನಿ. ಇದಾಗುತ್ತೆ. ಯಾವ ಒಂದೊಂದು ಹೇಳ್ತೀಯಾ? ಇದು ಇದೆ ದೇವಸ್ಥಾನದಲ್ಲಿ. ಇದು ದೊಡ್ಡ ಬಾಗಿಲು, ಫ್ರಂಟ್ ಬಾಗಿಲು. ಇದು ಮುನಿ ಚೆನ್ನಿಗರಾಯ ಅಂತ, ವೀರ್ಯರಾಯ ತಮ್ಮ ಅವರು. ಬನ್ನಿ ಒಳಗಡೆ ಹೋಗೋಣ. ಬನ್ನಿ. ಇಲ್ಲ ನಡಿ, ನಾವು ಬರಲ್ಲ. ನೋಡಿ, 4 ಕಂಬಗಳು ಇವು. ಒಂದು ಬರ್ತೀನಿರಮ್ಮ, ಕೆಲಸ ಆಯ್ತು. 4 ಕಂಬಗಳಿವು. ಕಂಬಗಳು ಸುತ್ತಲೂ ವಿಗ್ರಹಗಳೇ ನೋಡ್ಬೇಕು. ಎಲ್ಲಾ ದೇವರ ವಿಗ್ರಹಗಳು ಎಲ್ಲಾ ಕಂಬಗಳಲ್ಲಿ ಬಂದಿದ್ದಾವೆ. ಅತಿ ಅದ್ಭುತವಾಗಿ ನಮ್ಮ ಶಿಲ್ಪಿಗಳು ಮಾಡಿದ್ದಾರೆ ಇವನ್ನ. ಇವು ಕಲ್ಲೆಲ್ಲ ಎಲ್ಲಿದ್ದ ತರಿಸ್ತಿದ್ದೀರಾ ನೀವು? ನಾವು ಈ ಕಲ್ಲನ್ನ ಮಸೂರ್ಕುಂಟೆ ಅಂತ, ಶಿರಾದ ಹತ್ರ ಮಸೂರ್ಕುಂಟೆ, ಕರ್ನಾಟಕ ಡಿಸ್ಟ್ರಿಕ್ಟ್ ಸ್ಟೇಟ್. ಇವು ಶ್ರೀನಿವಾಸ ಗೌಡ ಅಂತ ಅವ್ರದ್ದು ಕ್ವಾರಿ. ಪಾಪ ಬಹಳ ಕಮ್ಮಿ ರೇಟ್ಗೆ ನಮಗೆ ಒಳ್ಳೆ ಕಲ್ಲು ಸಪ್ಲೈ ಮಾಡಿದ್ದಾರೆ. ಅವರು ಕೂಡ ನಮ್ಮ ಕುಂಚಿತಿಗ್ರೆ ಅವ್ರ ಜಲ್ದೇನ ಅವರು ಬಹಳ ಒಳ್ಳೆ ಬಳಸಿದವರು. ಅವರು ಈ ಕಲ್ಲು ನಮಗೆ ಸಪ್ಲೈ ಮಾಡಿದ್ದಾರೆ. ಇಲ್ಲೇನೋ ನೇಮ್ ಹಾಕ್ಬಿಟ್ಟಿದ್ದೀರಾ ಏನ್ ಮೇಲ್ಗಡೆ? ಇದು ಸುಖನಾಥಿ 2ನೇ ಬಾಗಿಲು ಅಂತ. ಇದು ಆಂಜನೇಯಂದು ಅವತಾರಗಳೆಲ್ಲನ ಸುತ್ತಲೂ ಭಾಗದಲ್ಲಿ ಬಂದಿದ್ದಾವೆ. ಇಲ್ಲಿ ಮೇಲ್ಗಡೆ ಅದು ತಾಡಿ ಒಳಗೆ ಇದೆ ಆ ಬೊಂಬೆ, ರಾಜಾವರ್ತ ಅಂತ. ಅದು ವೀರನಾಗಮ್ಮ ತಾಯಿ ರಾಜಾವರ್ತ ಅದು. ಇಲ್ಲಿ ನೋಡ್ರಿ ಮೇಲೆ ಬಸಲೇನವರ ಗುರುಮನೆ ಶ್ರೀ ಸಿರಿವಾಳ ಸಿದ್ದರಾಮೇಶ್ವರ ಸ್ವಾಮಿ. ಅಂದ್ರೆ ನಮ್ಮ ಬಸಲೇನವ್ರಿಗೂ ಚರಿತ್ರೆ ಏನಂಬುದು ಇಲ್ಲಿ ದೇವಸ್ಥಾನದಾಗ ಬಂದ್ರೇನೆ ಎಲ್ಲ ಗೊತ್ತಾಗ್ಬೇಕು ಅವ್ರಿಗೆ. ಆಮೇಲೆ ನೋಡ್ರಿ, ಅಲ್ಲಿ ಶ್ರೀ ಕ್ಷೇತ್ರ ತಮಿಳಿಹಳ್ಳಿಯ ಬಸಲೇನವರ ಕಟ್ಟೆ ಮನೆಗೆ ಸೇರಿದ ಶ್ರೀ ಮಧ್ಯಮ್ಮ ದೇವಿಯ ಅಮಾವಾಸ್ಯೆ ದೇವಸ್ಥಾನಗಳು 12, ಬಂಡಿ ದೇವಸ್ಥಾನಗಳು 33 ಹಾಗೂ ಹೆಣ್ಣು ಮಗಳ ಬಂಡಿ 1. ಇದು ಇಲ್ಲಿ ಎಲ್ಲನ ಕೆತ್ತನೆ ಮಾಡ್ತಿದ್ದೀವಿ ಕಲ್ಲಲ್ಲೇನೆ. ಈ ಕಡೆ ನೋಡ್ರಿ, ಇಲ್ಲಿ ಬಸಲೇನವ್ರಿಗೆ 2 ಗುಡಿಕಟ್ಟುಗಳು 2 ಇದಾವೆ. ಶ್ರೀ ತಾಡಿ ವೀರನಾಗಮ್ಮ ತಾಯಿ
ಶ್ರೀ ಒಡ್ಡಿಗೆರೆ ವೀರನಾಗಮ್ಮ ತಾಯಿ ಇವೆರಡು ನಮಗೆ ಗುಡಿಕಟ್ಟುಗಳು. ಗುರುಮನೆ ಆದಮೇಲೆ ತಿರುವಾಳ ಸಿದ್ದರಾಮೇಶ್ವರ ಸ್ವಾಮಿ ಗುರುಮನೆ ಆದ್ಮೇಲೆ ಗುಡಿಕಟ್ಟುಗಳು ಅಂತ ಎರಡಿದಾವೆ. ಸಾಡಿ ಒಳಗೆ ಒಂದು ವೀರನಾಗಮ್ಮನ ದೇವಸ್ಥಾನ ಇದೆ, ಒಡ್ಡಿಗೆರೆ ಒಳಗೆ ಒಂದು ವೀರನಾಗಮ್ಮನ ದೇವಸ್ಥಾನ ಇದೆ. ಸಾಡಿ ಗುಡಿಕಟ್ಟಿನ ಕೆಳಗೆ ನಮ್ಮವು 26 ಬಂಡಿಗಳಿದ್ದಾವೆ. ಇನ್ನು ಮಿಕ್ಕಿನದವೆಲ್ಲ ಒಡ್ಡಿಗೆರೆ ಗುಡಿಕಟ್ಟಿನ ಕೆಳಗಿರ್ತವೆ. ಯಾರೇ ಆಗಲಿ ಕಟ್ಟು ತಿರುವಾಳ ಗುರುಮನೆ, ಆಮೇಲೆ ಕಟ್ಟೆ ಮನೆ, ಆಮೇಲೆ ಗುಡಿಕಟ್ಟು, ಆಮೇಲೆ ಅವ್ರವ್ರ ಅಮಾವಾಸ್ಯ ದೇವರುಗಳು, ಆಮೇಲೆ ಅವ್ರ ಬಂಡಿಗಳು. ಇದು ಇಲ್ಲೊಂದಿದೆ ಇದು ಇವೆಲ್ಲನ ಈ ಆಂಜನೇಯ ಸ್ವಾಮಿ ರಾಮ ಭಕ್ತನಾಗಿರೋದ್ರಿಂದ ಪ್ರತಿಯೊಂದು ಕಂಬಕ್ಕೂ ನಾವು ತೊಲೆಗಳಿಗೆ ಬೀಮ್ಸ್ಗೆ ಎಲ್ಲನ ಶ್ಲೋಕಗಳು ಬರೆಸಿದ್ದೀವಿ ನೋಡ್ರಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇವೆಲ್ಲನ ಅದು ಆ ಕಡೆ ನೋಡ್ರಿ, ಅವು ಎಲ್ಲ ಬರ್ತಿದ್ದೀವಿ. ಶ್ರೀರಾಮ ಜಯ. ಗುರುಮನೆ ಸಿರಿವಾಳ ಸಿದ್ದರಾಮೇಶ್ವರರ ಸ್ಮರಿಸಿ, ಕಟ್ಟೆ ಮನೆ ತಮ್ಮಡಿಹಳ್ಳಿ ಆಂಜನೇಯರ ಸ್ತುತಿಸಿ, ಬಸಲಿನವರ ತಿರುಪತಿ ರಾಘವ ರಾಜಾರಾಮ್. ಅದು ಸೂಪರ್ ಆಗಿದೆ. ನೋಡೇ ಇಲ್ಲ, ನಿತ್ತಿನ ಬಂದಿದ್ರಿ ಮೇಲ್ಗಡೆನ. ತಿರುಪತಿ ರಾಘವ ರಾಜಾರಾಮ್. ಓಂ ನಮೋ ಆಂಜನೇಯ, ಓಂ ನಮೋ ಧನಾಂಜನೇಯ, ಓಂ ನಮೋ ಸಕಲ ಸಂಕಟ ನಿವಾರಣಾಯ. ಇದು ಶ್ಲೋಕ. ಈ ಕಡೆ ಬಂದು ಶುಕ್ಲಾಂಬರಧರಂ ವಿಷ್ಣು ಗಣೇಶನ ಶ್ಲೋಕ. ಇಲ್ಲಿ ಇದು ಆಂಜನೇಯಂದು ದಶಾವತಾರಗಳು. ಲಕ್ಷ್ಮಿ ಮಧ್ಯದಲ್ಲಿ ದಶಾವತಾರ ಅಲ್ಲ ಇವು. ಆಂಜನೇಯನ ದಶಾವತಾರ. ಎಷ್ಟಿದೆ ದಶಾವತಾರ ಫೇವ್ರೇಟ್ ಇವು? ಇವತ್ತು ಇಲ್ಲಿಂದ ಇವು ಬೇರೆ ದ್ವಾರಪಾಲಕರು ಇವು. ಹೌದಾ? ದೇನಳ್ಳಿ ಬಂಡಿ ಮರಿದಾಸರಳ್ಳಿ ಬಂಡಿ ದ್ಯಾವರಳ್ಳಿ ಬಂಡಿ ಇದು ಒಳಗಿರೋದನ್ನ ಸುಕ್ನಾಸಿ ಅಂತಾರೆ. ಇದು ಕಿಟಿಕಿ. ಇದ್ರೊಳಗಡೆ ಗಣೇಶನ ವಿಗ್ರಹ ಅವೆಲ್ಲ ಇರ್ತವೆ. ಅವೆಲ್ಲ ಒಳಗೆ ಹೋಗ್ಬಾರ್ದು. ಅದರಿಂದ ಇಲ್ಲೇ ಕಿಟಿಕಿಗೆ ನೋಡಿ ಕಿಟಿಗೆ ಪೂಜೆ ಮಾಡಿಸ್ಬೇಕಿಲ್ಲಿ. ಆ ಕಡೆ ಕಿಟಕಿ ಒಳಗೆ ಅಲ್ಲಿ ಗೂಡು ಮಾಡಿದ್ದೀವಿ ನೋಡ್ರಿ. ಒಳಗಡೆ ಶೀತ ಕಮಿಟಿ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ನಾನು ಧರ್ಮದರ್ಶಿ ಅಂದ್ರೆ ನಾನು ಬರೀ ಧರ್ಮದರ್ಶಿ ಅಂತ ಹೇಳ್ಕೋಬಾರ್ದು. ನಾನೊಬ್ಬ ಆಂಜನೇಯಂಗೆ ಸೇವಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಇದಕ್ಕೆ ಈ ಕಟ್ಟೆ ಮನೆಗೆ ಗೌಡರು 3 ಇದ್ದಾರೆ. ಹನುಮಂತರಾಯಪ್ಪ ಅಂತ ಒಬ್ರು, ಶೆಟ್ಟೂರ್ ಗೌಡರು ನಾಗರೆಡ್ಡಿ ಅಂತ ಒಬ್ರು, ಹನುಮೇಗೌಡನವರು ಅವರೊಬ್ರು, ದೊಡ್ಡಯ್ಯ ಅಂತ. ಆಮೇಲೆ ಇದಕ್ಕೆ ನಾವೊಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಕಮಿಟಿಗೆ ಚೇರ್ಮನ್ರಾಗಿ ನಮ್ಮ ಡಿ ಚಂದ್ರಶೇಖರ್ ಅವರು ಗೌಡ್ರೆ, ಆಮೇಲೆ ಸೆಕ್ರೆಟರಿ ಅವರು ಜಾಗನಹಳ್ಳಿ ರಾಮೇಗೌಡರು, ಆಮೇಲೆ ಖಜಾಂಚಿ ಆಗಿ ಮಧ್ಯಹಳ್ಳಿ ದೊಡ್ಡಯ್ಯ ಅವರು, ವೈಸ್ ಪ್ರೆಸಿಡೆಂಟ್ಗಳಾಗಿ ನಮ್ಮ ಅಜ್ಜಿಕೆರೆ ದೊಡ್ಡಣ್ಣವರು ಮತ್ತು ನಮ್ಮವರು ದೊಡ್ಡಜ್ಜ ಅವರು ಸೆಕ್ರೆಟರಿಗಳಾಗಿ, ನಮ್ಮ ಹನುಮಂತರಾಯಪ್ಪ ಗೌಡನಕುಂಟೆ ಪತ್ರಿಕಾ ವಿಲೇಕರಿ ಈನಾಡು ಹನುಮಂತರಾಯಪ್ಪ ಮತ್ತು ಕರೇಕತ್ತಳ್ಳಿ ಪ್ರಕಾಶ್ ಇವರು ಸೆಕ್ರೆಟರಿಗಳಾಗಿ ಬಹಳ ಚೆನ್ನಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವ್ರ ಕೆಲಸಗಳೆಲ್ಲ ಬಿಟ್ಟು ಇಲ್ಲಿ ಬಂದು ದುಡ್ಡು ವಸೂಲು ಮಾಡೋದೇ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಆದರೂ ಕೂಡ ಭಕ್ತಾದಿಗಳು ನಾವು ಗ್ರಾಮಕ್ಕೆ ಹೋದಾಗ ದುಡ್ಡು ಸಹಾಯಧನ ಕೊಡ್ತೀವಿ ಅಂತ ಹೇಳಿದರು. ಇನ್ನ ಬಹಳ ಜನ ಕೊಟ್ಟಿಲ್ಲ, ಇನ್ನ ಬಹಳ ಜನ ಕೊಡಬೇಕು. ದೇವರು ಅವ್ರಿಗೆ ಅರ್ಜೆಂಟಾಗಿ ಈ ಹಣ ಕೊಟ್ಟು ದೇವ್ರ ಕಾರ್ಯ ಇನ್ನ ಅದ್ಭುತವಾಗಿ ಸುಂದರವಾಗಿ ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಒಳ್ಳೆ ಮನಸ್ಸು ಕೊಟ್ಟು ಕೊಡಂಗೆ ಏರ್ಪಾಟ್ ಮಾಡಬೇಕು ಅಂತ ನಾವು ಆ ದೇವ್ರನ್ನ ಕೋರ್ಕೊಂತೀವಿ. ಹಾಗೇನೆ ಇನ್ನೂ ಹೆಚ್ಚಿನ ಮೊತ್ತ ಬಹಳ ಜನ ಕೊಟ್ಟಿದ್ದಾರೆ. 1 ಲಕ್ಷ 2 ಲಕ್ಷ 3 ಲಕ್ಷ ಅವ್ರಿಗೆಲ್ಲರಿಗೂ ಸಣ್ಣ ಮೊತ್ತ ಕೊಟ್ಟಿರೋರ್ಗು ದೊಡ್ಡ ಮೊತ್ತ. ಅಮರಾಪುರ ಬಳಿಯ ಹಲ್ಕೂರು ಬಂಡಿ, ಶೈಲಾಪುರ ಬಂಡಿ, ನಾಗೇನಹಳ್ಳಿ ಬಂಡಿ, ದ್ಯಾವಗಾನಹಳ್ಳಿ ಬಂಡಿ, ಹಲ್ಕೂರು ಬಂಡಿ. ಆದ್ರಿಂದ
ಈ ಬರೋ ತಿಂಗಳು 13ನೇ ತಾರೀಕು ಶ್ರೀ ಆಂಜನೇಯ ಸ್ವಾಮಿ ಜಯಂತಿ ಇದೆ. ಆದ್ರಿಂದ ಬನ್ನಿ, ನಿಮಗಾಗಿ ಕಟ್ಟಿಸಿದ ದೇವಸ್ಥಾನ, ನಿಮ್ಮ ಸುಂದರವಾದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೀವು ನೋಡಿ ಆನಂದ ಪಡಬೇಕು. ಹೆಂಗಸರು, ಮಕ್ಕಳು, ನೀವು ಎಲ್ಲರನ್ನು ಕರ್ಕೊಂಡು ಬಂದು ದೇವಸ್ಥಾನ ಎಲ್ಲ ಸುತ್ತು ನೋಡಿಕೊಂಡು ಹೋಗ್ಬೇಕು. ಡಿಸೆಂಬರ್ 13 ಹನುಮ ಜಯಂತಿ. 13 ಹನುಮ ಜಯಂತಿ ಇರುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ್ರೆ ಬೇರೆ ಏನೂ ಚಿಂತೆ ಇರಬಾರ್ದು. ಇಲ್ಲಿ ಎಲ್ಲ ಈ ಅದ್ಭುತಗಳನ್ನೆಲ್ಲ ನೋಡ್ಕೊಂತ, ಈ ಶ್ಲೋಕಗಳನ್ನೆಲ್ಲ ಓದ್ಕೊಂತ ನಮ್ಮ ಆಂಜನೇಯ ಸ್ವಾಮಿ ಚರಿತ್ರೆ, ನಮ್ಮ ವೀರಗೇಶ್ವರ ಅವ್ರ ಚರಿತ್ರೆ ಎಲ್ಲನ ನೀವು ನೋಡಿ ತಿಳ್ಕೊಂಡು ಒಳ್ಳೆ ಧ್ಯಾನ ಮಾಡ್ಕೊಂಡು ದೇವ್ರ ಕೃಪೆ, ದೇವರು ಆಶೀರ್ವಾದ ಪಡಿಬೇಕಂತ ಕೋರ್ಕೊಂತ ಇದ್ದೀವಿ. ಈಗ ನಾನು ಆ ಶಿಲ್ಪಿಗಳನ್ನ ಪರಿಚಯ ಮಾಡ್ತೀನಿ, ಬರ್ರಿ. ಇದೇನಿದು? ಇದು ಛತ್ರ, ಮೊದಲೇ ಕಟ್ಟಿದ್ವಿ, ಹಳೆ ದೇವಸ್ಥಾನ. ಇದರಲ್ಲೇನೆ ಇವಾಗ ನಾವು ದೇವ್ರನ್ನ ಉತ್ಸವ ಮೂರ್ತಿಗಳಿದ್ದಾವೆ. ಈಗಲೂ ಕೂಡ ಅದು ಪೂಜಾ ಕಾರ್ಯಕ್ರಮಗಳೆಲ್ಲ ಅದ್ಭುತವಾಗಿ ಅದರಲ್ಲೇ ನಡೆಸ್ತಾ ಇದ್ದೀವಿ ನಾವು. ಯಾವ ಶಿಲ್ಪಿ ಅವ್ರದ್ದು ಎಲ್ಲರದನ್ನು ಮುರುಡೇಶ್ವರ. ಎಂತ ಅದ್ಭುತ ನೋಡ್ರಿ, ನವರಂಗಗಳು ಮಾಡ್ತಾ ಇದ್ದಾರೆ. 9 ನವರಂಗ ಹಾಕಿಸ್ತಾ ಇದ್ದೀವಿ ಅಲ್ಲಿ ಹಾಲ್ಯಾಗೇನೆ ನಾವು. ಆ ನವರಂಗಗಳನ್ನ ಬನ್ನಿ ತೋರಿಸ್ತೀವಿ ಯಾವ ತರ ಎಷ್ಟು ಅದ್ಭುತವಾಗಿ ಇದಾವೆ ಅನ್ನೋದನ್ನ. ಇದೇನಾ? ಕಲಿಸ್ತಾರೆ. ಇದು ಹೆಸರೇನಂತಾರೆ ಇದನ್ನ? ಗಾಲಿ ಚಕ್ರ ಫಸ್ಟ್ನೇದು. ಓಕೆ, ಅದೇನದು? ನಕ್ಷತ್ರ ಆಕಾರ, ನಕ್ಷತ್ರಾಕಾರದ ಇದು. ಇವರು ಶಿಲ್ಪಿ ಮುರುಡೇಶ್ವರ ಉಮೇಶ್ ಅಂತ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಜನ್ಮಕ್ಕೂ ಋಣ ಹೊಂದಿರ್ತೀವಿ ನಾವು ಅವ್ರಿಗೆ. ಅಷ್ಟು ಚೆನ್ನಾಗಿ ದೇವಸ್ಥಾನನ ಇವಾಗ ದುಡ್ಡು ಕೊಟ್ಟರೆ ಇರಲ್ಲ, ಇದು 1000 ವರ್ಷ ಇರುತ್ತೆ. ಆದ್ರಿಂದ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವರು. ಬಾಬಾ ಪ್ರೇಕ್ಷೆಯಿಂದ ದುಡ್ಡಿನ ಆಸೆಯಿಂದಾನೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರ ಹತ್ರ 2 ಮಾತಾಡ್ತಾರೆ, ಕೇಳ್ರಿ. ಸರ್, ಯಾವ ನಿಮ್ದು? ಮುರುಡೇಶ್ವರ. ಹೇಳ್ರಿ, ಏನ್ ಕೆಲಸ ಮಾಡ್ತಿದ್ದೀರಾ? ಹೆಂಗೆ? 3 ವರ್ಷ ಆಯ್ತು ಮಾತಾಡಿ. 3 ಇಯರ್ಸ್ ಆಯ್ತು ಸ್ಟಾರ್ಟ್ ಆಗಿದ್ದು. ಓಕೆ, ಎಷ್ಟು ಜನ ವರ್ಕರ್? ಟೋಟಲ್ ಎಷ್ಟು ಜನ ಇದ್ದಾರೆ? ಎಲ್ಲ 10 ಜನ ಇದ್ದೀರಾ? ಎಲ್ಲ ಟೋಟಲ್ 6 ತಿಂಗಳು 7 ತಿಂಗಳು. ಓಕೆ. ಇದು ಎಲ್ಲ ಫಿಟ್ ಮಾಡೋದು ಎಲ್ಲ ನೀವೇನೆ? ಟೋಟಲ್ ಎಲ್ಲ ನೀವೇ? ಓಕೆ. ಓಕೆ, ಫಸ್ಟ್ ಈ ಥರ ಡಿಸೈನ್ ಮಾಡ್ಕೊಂಡು ಅದನ್ನು ಇದು ಮಾಡ್ತೀರಲ್ವಾ ನೀವು? ಹಾಂ. ಓಕೆ, ಈ ಥರ ಹಾಕಿ ಸ್ಕೆಚ್ ಹಾಕಿ ಆಮೇಲೆ ಅದರಲ್ಲಿ ಇದು ಮಾಡೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು.
ಪ್ಯಾರಾಪೀಟ್ನಲ್ಲಿ ಕೂಡ ಪ್ಯಾರಾಪೀಟ್ನಲ್ಲಿ ಕೂಡ ಫ್ರಂಟ್ನಲ್ಲಿ ದೊಡ್ಡದು ಸೀತಾರಾಮ ಲಕ್ಷ್ಮಣ ಆಂಜನೇಯ ಆಮೇಲೆ ವಿಗ್ರಹಗಳು ಬರ್ತವೆ. ಬ್ರಹ್ಮ ಇದೆಲ್ಲ ಆಂಜನೇಯ ಸಂಬಂಧಪಟ್ಟವು ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲ ಕಲ್ಯಾಣಿ ಜಾರಿ ಮಾಡಬೇಕು. ಸುಂದರವಾದ ಕಲ್ಯಾಣಿ ಜನಗಳು ಎಲ್ಲೆಲ್ಲೋ ದೂರ ಇರ್ತಾರೆ. ಎಲ್ಲರಿಗೂ ಬಂದು ಇದೆಲ್ಲ ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನೀನು ಈ ವಿಡಿಯೋ ಮಾಡಿ ಈ ವಿಡಿಯೋ ದ್ವಾರನ ಜನಗಳಿಗೆ ಈ ಸಂದೇಶ ಈ ಚರಿತ್ರೆನ ಕಳಿಸ್ಬೇಕು ಅಂತ ಬಂದು ಈ ವಿಡಿಯೋ ಮಾಡಿ ಇದು ಮಾಡಿದ್ದಕ್ಕೆ ಭಾಳ ಸಂತೋಷ. ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಪ್ಪ. ಇನ್ನು ಮುಂದೆ ಇಂಥ ವಿಡಿಯೋಗಳನ್ನ ಮಾಡಿ ಜನಗಳಿಗೆ ಸಂದೇಶ ಕಳಿಸೋಕ್ಕೆ ಸಹಕಾರ ಕೊಡ್ಬೇಕಂತ ನಿನ್ನ ಕೇಳ್ಕೊಂತ ಇದು ನೋಡ್ತಾ ಇರೋ ಜನಗಳಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸ್ತಾ ನೀವು ಕೂಡ ಸಹಾಯ ಸಹಕಾರ ಕೊಟ್ಟು ಬೇಗನೆ ಸುಂದರವಾದ ದೇವಸ್ಥಾನ ಪೂರ್ತಿ ಆಗೋದಕ್ಕೆ ಸಹಕಾರ ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ.